ಅಮಿತ್ ಅವರೇ, ನಿಮಗೆ ಯಾವ್ದಾದ್ರು ಒಂದು ಸೀನು ಇದೊಂದು ಸ್ವಲ್ಪ ಚಾಲೆಂಜಿಂಗ್ ಆಗಿ ನನಗಿತ್ತು ಅಂತ ಯಾವ್ದಾದ್ರು ಆ ಥರ? ಒಂದು ಸೀನ್ ಅಂತ ಹೇಳಕ್ಕಾಗಲ್ಲ. ಪ್ರತಿ ಸೀನು ಪ್ರತಿ ಲೈಕ್ ನಮಗೆ ಏನು ಅಂತಂದ್ರೆ ತುಂಬ ಲಿಮಿಟೇಷನ್ಸ್ ಇತ್ತು. ನಮಗೆ ಫ್ರೇಮ್ಸ್ ಆ್ಯಂಡ್ ಈ ಥರ ಶಾರ್ಟ್ಸ್ ತೊಗೋಬೇಕು ಅನ್ನೋ ಕ್ಲಾರಿಟಿ ಇದ್ದರೂ ಕೂಡ ನಮ್ಗೆ ಏನು ಅಂತಂದರೆ ಒಂದು ದಿನದಲ್ಲಿ ಇಷ್ಟು ಶಾರ್ಟ್ಸ್ ತೊಗೋಬೇಕಾಗಿತ್ತು. ಒಂದೇ ದಿನದಲ್ಲೇ ನಾವು ಹೇಳಬೇಕಂತಂದರೆ 3 to 4 ಲೊಕೇಶನ್ ಶಿಫ್ಟ್ ಮಾಡಿದ್ದೀವಿ. ಆ್ಯಂಡ್ ಒಂದು ದಿನ ಅಂದ್ರೆ ಫಸ್ಟ್ ಡೇ ಏನು ಅಂತಂದರೆ ಯೂಶಲಿ ತುಂಬ ಸ್ಮಾಲ್ ಸೀನ್ ತೊಗೊಳ್ತಾರೆ ಬೇರೆ ಟೀಮೆಲ್ಲ. ನಮಗೆ ಹೇಗಾಗಿತ್ತು ಅಂತಂದರೆ ನಾವು ಕಂಟಿನ್ಯೂಸ್ ಶಾಟ್ ಮಾರ್ನಿಂಗ್ 5 ಅಂದರೆ ಸ್ಟಾರ್ಟ್ ಮಾಡಿದ್ದು ಆಲ್ಮೋಸ್ಟ್ ಅಲ್ಲಿಂದ ಫಸ್ಟ್ ಡೇ ಅಲ್ಲಿಂದ ನೆಕ್ಸ್ಟ್ ಡೇ 6:30 ತನಕ 6:30 to 7:30 ತನಕ ಶೂಟ್ ಮಾಡಿದ್ದೀವಿ ಕಂಟಿನ್ಯೂಸ್ಲಿ. ಫಸ್ಟ್ ಡೇನೇ ನಮಗೆ ಚಾಲೆಂಜಿಂಗ್ ಇತ್ತು. ಆ್ಯಂಡ್ ಏನು ಅಂತಂದರೆ ಒಂದು ಸೀನ್ ಮುಗಿಸ್ಬಿಟ್ಟು ಅಲ್ಲಿ ಲೊಕೇಶನ್ನು ಹಾಗೆ ಎಂಡ್ ಆಗಿಬಿಡ್ತಿತ್ತು. ಏನಕ್ಕೆ ಅಂದರೆ ನಮಗೆ ಲಿಮಿಟೇಷನ್ ಇದ್ದಿದ್ದಕ್ಕೆ ಇಷ್ಟು ಡೇಸಲ್ಲಿ ಇವತ್ತಿಗೆ ಇದೆಲ್ಲ ಮುಗಿಸ್ಬೇಕು ಅನ್ನೋ ಅದು ನಮಗೆ ಬಜೆಟ್ ಕನ್ಸ್ಟೆಂಟ್ ಆಗಲಿ ಆ್ಯಂಡ್ ಈ ಥರ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ವಿ. ಸೊ ನಮಗೆ ಹೇಗೆ ಅಂತಂದರೆ ಬೆಂಗಳೂರಲ್ಲಿ ಲೈಕ್ ಎಷ್ಟು ನಾನು ಗುರು ಒಬ್ರದ್ದು ಆರ್ಟಿಸ್ಟ್ಗಳದ್ದು ಅವ್ರದ್ದು ಮುಗೀತು ಅಂತಂದರೆ ಒಂದ್ಸಲ ಹೋಗ್ಬಿಡ್ತಿದ್ರು. ಬಟ್ ನಾನು ಗುರು ಇನ್ನೊಂದು ಸೀನ್ಗೆ ಮತ್ತು ಅಲ್ಲಿ ಇನ್ನೊಬ್ರು ಆರ್ಟಿಸ್ಟ್ ಅಲ್ಲಿ ವೇಟ್ ಮಾಡ್ತಿದ್ರು. ಔಟ್ ಟೈಮಿಗೆ ನಾವು ಕರಿತಿದ್ವಿ. ಆ್ಯಂಡ್ ನಮಗೆ ಲೈಟಿಂಗ್ ಇಂಪಾರ್ಟೆಂಟ್ ಅಲ್ವಾ, ಔಟ್ಡೋರ್ ಮಾಡ್ತಾ ಇರುವಾಗಲಿ. ಸೊ ಅದನ್ನು ಮಿಸ್ ಮಾಡೋಕ್ಕಾಗ್ತಿರ್ಲಿಲ್ಲ. ಸೊ ಅದಕ್ಕೆ ಗುರು ಆಲ್ರೆಡಿ ಈ ಥರ ಶಾರ್ಟ್ಸ್ನ ಫಿಕ್ಸ್ ಮಾಡ್ಕೊಂಡಿದ್ದಕ್ಕೆ ಆ್ಯಂಡ್ ನಾನು ಅವ್ರ ವಿಷನ್ನ ನಾನು ರಿಯಾಲಿಟಿ ಆ್ಯಕ್ಚುಲಿ ಇದು ಫಿಕ್ಷನ್ ಸ್ಟೋರಿ ಬಟ್ ಅದನ್ನು ರಿಯಾಲಿಟಿಗೆ ತರಬೇಕಾಗಿತ್ತಲ್ವಾ. ಸೊ ಲೈಟಿಂಗಿಂದ ಹಿಡಿದು ಅದು ತುಂಬ ಆರ್ಟಿಫಿಷಿಯಲ್ನೆಸ್ ಇರಬಾರ್ದಾಗಿತ್ತು. ಕಲರ್ಸ್ ಆಗಲಿ ಕಲರ್ ಪ್ಯಾಲೆಟ್ಸ್ ಆಗಲಿ ನೀವು ನೋಡಿದ್ರೆ ಆಲ್ಮೋಸ್ಟ್ ರಿಯಾಲಿಟಿಗೆ ಅಂದರೆ ಎವ್ರಿಡೇ ಈಗ ಈ ಸ್ಟೋರಿ ನೋಡಿದ್ರೆ ನಿಮಗೆ ಎವ್ರಿಡೇ ಲೈಫಲ್ಲಿ ನಡೆದಿರೋ ಸ್ಟೋರಿ ಥರನೇ ಫೀಲ್ ಆಗಬೇಕು. ರಾದರ್ ದನ್ ಯಾರೋ ಒಬ್ರು ಹೇಳ್ತಿದ್ದಾರೆ ಅನ್ನೋ ಕೇಳೋ ಥರ ಅದು ಈ ಸ್ಟೋರಿ ಅವರಿಗೆ ಹೌದು ಇದು ನಮಗೂ ಆಗಿರದೆ ಅನ್ನೋ ಥರನೇ ಹೋಗಬೇಕು ಅಂದರೆ ಕನೆಕ್ಟಿವಿಟಿ ಇರಲಿ ಅಂತ. ಸೊ ಆಲ್ಮೋಸ್ಟ್ ರಿಯಾಲಿಟಿಗೆ ತೊಗೊಬಂದಿದ್ದು ರಾದರ್ ದನ್ ಇದು ನೋಡಿದ ತಕ್ಷಣವೇ ಏನೋ ಒಂದು ಫಿಲ್ಮ್ ನೋಡ್ತಾ ಇದ್ದೀವಿ ಅನ್ನೋ ಥರ ಇರುತ್ತೆ ಎಷ್ಟೋ ಮೂವೀಸಲ್ಲಿ ನಾನು ನೋಡಿದ್ವಿ. ಬಟ್ ಇದು ಮ್ಯಾಕ್ಸಿಮಮ್ ನಾವು ಲೊಕೇಶನ್ಸಿಂದ ಹಿಡಿದು ಫಸ್ಟ್ ಡೇ ಈಗ ಲೈಕ್ ನಾವೀಗ ಲೊಕೇಶನ್ ಹಂಟ್ ಮಾಡುವಾಗ ನಾವು ಹೋಗಿರೋ ಟೈಮಿಂಗ್ ಬೇರೆ ಇರುತ್ತೆ, ಶೂಟ್ ಮಾಡೋ ಅಂದರೆ ಟೈಮಿಂಗ್ಸ್ ಬೇರೆ ಇರುತ್ತೆ. ನಾನು ಅದು ವಿಷನ್ನ ಲೈಟಿಂಗ್ ಈ ಥರ ಬೇಕು ಹೀಗೆ ಬೇಕು ಅಂತ ಹೇಳಿಬಿಟ್ಟು ಪ್ಲ್ಯಾನ್ ಮಾಡಿಬಿಟ್ಟು ಸೊ ಅದೇ ಥರನೇ ಅಚೀವ್ ಮಾಡ್ತಿದ್ವಿ. ಸೊ 15 ಡೇಸಲ್ಲಿ ಏನು ಅಂತಂದರೆ ನಾವು ಪ್ರಾಕ್ಟೀಸ್ ಇರ್ತಿರಲ್ಲ ಬಟ್ ಆನ್ ದ ಗೋ ಅದೇ ಅಲ್ಲಿ ಹೋಗ್ತಿದ್ವಿ. ಈ ಥರ ಶಾರ್ಟ್ ಲೈಟ್ಸ್ನ ಪ್ಲ್ಯಾನ್ ಮಾಡ್ತಿದ್ವಿ, ಫ್ರೇಮ್ಸ್ನ ಇಡ್ತಿದ್ವಿ, ಆ ಥರ ಶಾರ್ಟ್ಸ್ ತೆಗಿರ್ತಿದ್ವಿ. ಸೊ ನಮಗೆ ಆರ್ಟಿಸ್ಟ್ ಆಗಲಿ ಆ್ಯಂಡ್ ಎಲ್ಲ ಕಂಪ್ಲೀಟ್ ಟೀಮ್ ತುಂಬ ಸಪೋರ್ಟಿವ್ ಇದ್ದಿದ್ದಕ್ಕೆ ಸೊ ಆ ಲಿಮಿಟೇಷನ್ನ ನಾವು ಚಾಲೆಂಜಿಂಗ್ ಅನಿಸಿದ್ರು ಕೂಡ ಅದು ಮಾಡಿದ್ವಿ ಆ ಥರ. ಸೊ ಇದು ಕಂಟೆಂಟೇ ಸ್ವಲ್ಪ ಸೆನ್ಸಿಟಿವ್ ಇದೆ. ಹೌದು, ಅಂದರೆ ತೆಗಿಬೇಕಾದ್ರೂ ಸ್ವಲ್ಪ ಆಚೆ ಈಚೆ ಆದರೂ ಡಿಫ್ರೆನ್ಸ್ ಕಂಡು ಬಂದರೂ ತುಂಬ ಕಷ್ಟ ಆಗುತ್ತೆ. ಸೊ ನೀವು ಹೆಂಗೆ ಪ್ರಿಕಾಷನ್ಸ್ ತಗೊಂಡಿದ್ರಿ? ಸೊ ಇವರು ನರೇಟ್ ಮಾಡುವಾಗ ನಂಗೆ ಈ ಥರ ಹೇಳ್ತಿದ್ರು ಲೈಕ್ ಎಸ್ಪೆಷಲಿ ರೇಪ್ ಸೀನ್ ಆಗಲಿ ಆ ಥರದ್ದು ಅದು ಎಷ್ಟಿರಬೇಕು. ಯಾಕಂದರೆ ಇಲ್ಲಿ ಆಡಿಯನ್ಸ್ ಲಿಮಿಟ್ ಇಲ್ಲ, ಏಜ್ ಗ್ರೂಪ್ ಯಾರು ಬೇಕಾದ್ರೂ ನೋಡ್ಬೋದು. ಸೊ ಅದ್ರ ತಕ್ಕಂಗೆ ಮಾಡಬೇಕಾಗಿತ್ತು ಆ್ಯಂಡ್ ಮೆಸೇಜ್ನ ಕೂಡ ನಾವು ಡೆಲಿವರ್ ಮಾಡಬೇಕಾಗಿತ್ತು. ಸೊ ಆ ಲಿಮಿಟೇಷನ್ ಆ್ಯಂಡ್ ಅಷ್ಟೇ ನಮಗೆ ಏನು ಅಂದರೆ ನಾವು ವಿಜುವಲೈಸ್ ಮಾಡ್ಕೋಬೇಕು ಫಸ್ಟು ಫಿಲ್ಮ್ ಮಾಡ್ತಾ ಇರುವಾಗ. ಎಷ್ಟೋ ಸಲ ಏನಾಗುತ್ತೆ ಟೀಮ್ನ ನಾವು ವಿಜುವಲೈಸ್ ಮಾಡುವಾಗ ತುಂಬ ವಿಜುವಲೈಸ್ ಮಾಡ್ತೀವಿ, ಇಮ್ಯಾಜಿನೇಷನ್ ಸಖತ್ತಾಗಿರುತ್ತೆ. ಬಟ್ ರಿಯಾಲಿಟಿಲಿ ಶೂಟ್ ಮಾಡುವಾಗ ನಾವು 30% ಅಚೀವ್ ಮಾಡಿದ್ರೂ ದೊಡ್ಡದಾಗುತ್ತೆ ಅಮ್ಮಮ್ಮ. ಸೊ ಅಲ್ಲಿ ನಮಗೆ ಈ ವಿಷನ್ನ ಇಷ್ಟಿಷ್ಟೇ ಹೀಗೆ ತೆಗಿಬೇಕು ಅನ್ನೋದು ನಾನು ಆಗಲಿ ಗುರು ಆಗಲಿ ತುಂಬ ಸಲ ಡಿಸ್ಕಸ್ ಮಾಡಿ ಎಸ್ ನಮಗೆ ಅಂದರೆ ಅದು ಇನ್ನೊಬ್ರಿಗೂ ನೋಡೋ ಥರ ಅಂದರೆ ಸ್ವಲ್ಪ ಅನ್ಕಂಫರ್ಟಬಲ್ ಆಗದೇ ಇರೋ ಥರ ಈ ಥರನೂ ಇರಬೇಕು ಆ್ಯಂಡ್ ಮೆಸೇಜ್ ಕೂಡ ಡೆಲಿವರ್ ಆಗಬೇಕಾಗಿತ್ತು. ಸೊ ಆ ಥರ ಪ್ಲ್ಯಾನ್ ಮಾಡಿಬಿಟ್ಟೆ ಶೂಟ್ ಮಾಡಿದ್ವಿ. ಸೊ ಒಳ್ಳೆ ಔಟ್ಪುಟ್ ಬಂದಿದ್ದು. ದೀಪಕ್ ಅವರೇ, ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಹೇಳೋದಾದ್ರೆ? ನನ್ನ ಕ್ಯಾರೆಕ್ಟರ್ ಹೆಸರು ಲೇಡೀಸ್ ರಿಜ್ವಾನ್ ಅಂತ. ಸೊ ಚಿಕ್ಕ ವಯಸ್ಸಿಂದನೂ ಅವನು ಒಂದು ಜಯನಗರ್ 4th ಬ್ಲಾಕಲ್ಲಿ ಬಟ್ಟೆ ಅಂಗಡಿ ಇಟ್ಟಿರ್ತಾರೆ ಅವ್ರ ತಂದೆ. ಸೊ ವೆರಿ ಚಾಲೆಂಜಿಂಗ್, ಅಂದರೆ ಅವ್ನು ಚೈಲ್ಡ್ಹುಡ್ ಡೇಸಿಂದನೂ ದುಡ್ಡು ಮಾಡಬೇಕು, ಹಿ ವಾಂಟ್ಸ್ ಟು ಫ್ಲೆಕ್ಸ್, ಆ ಥರ ಬದುಕಬೇಕು, ಈಗಿನ ಜನ್ರೇಷನ್ ಹೇಗಿದೆಯೋ ಆ ಥರ. ಆ್ಯಂಡ್ ಸ್ವಲ್ಪ ವುಮೆನೈಸರ್ ಓರಿಯೆಂಟೆಡ್ ಇರ್ತಾನೆ ಆ್ಯಂಡ್ ವೆರಿ ಕ್ಲೆವರ್. ಹಿ ಕ್ಯಾನ್ ಡಾಮಿನೇಟ್ ಎನಿವನ್. ಅಂದರೆ ಚಿಟಿಕೆ ಹೊಡೆಯೋಷ್ಟರಲ್ಲಿ ಅವ್ನ ಕೆಲಸ ಏನು ಬೇಕೋ ಅದನ್ನು ಮಾಡ್ಕೊತಿದ್ದ. ಅವ್ನಿಗೆ ಆ ಥರ ಸಿಚುವೇಶನ್ಸ್ ಅಸೋಸಿಯೇಟ್ ಆಗೋದು. ಸೊ ಅದರಿಂದಾಗಿ ಆ ಕ್ಯಾರೆಕ್ಟರ್ ಬಗ್ಗೆ ಇನ್ನು ಮುಂದೆ ಹೇಳಿದ್ರೆ ಇಟ್ ವುಡ್ ಬಿ ಲೈಕ್ ಬಿಟ್ಕೊಟ್ಟಂಗಾಗುತ್ತೆ. ಬಟ್ ಯಾ ತುಂಬ ವಿಲನ್ ಅಲ್ವಾ ನೀವು?
ಸೊ ನಿಮ್ಮ ಯಾರನ್ನು ತುಂಬಾ ಇನ್ಫ್ಲೂಯೆನ್ಸ್ ತಗೊಂಡ್ರಿ? ನನಗೆ ವಿಲನ್ ವೈಸ್ ಸುದೀಪ್ ಸರ್ ಸುದೀಪ್. ಅಂದ್ರೆ ಸಿಕ್ಕಾಬಟ್ಟೆ, ಅಂದ್ರೆ ಅಫ್ಕೋರ್ಸ್ ಅವ್ರ ಹೀರೋ, ಹ್ಮ್. ಬಟ್ ದಟ್ ಡಾಮಿನೆನ್ಸ್ ಕ್ರಿಯೇಟ್ ಮಾಡ್ತಾರಲ್ಲ ದಟ್ ಐಸ್ ಅಲ್ಲಿ, ಅಂಡ್ ಸಮ್ವೇರ್ ಅದು ತುಂಬಾ ಇಷ್ಟ ಆಯ್ತು. ಅಂಡ್ ಸೂರಿ ಸರ್ ಸಿನಿಮಾಸ್, ಹ್ಮ್. ಎಸ್ಪೆಷಲಿ ಸೂರಿ ಸರ್ ಇಸ್ ಲೈಕ್ ಈ ತರ ಸ್ಕ್ರಿಪ್ಟ್ಸ್ಗೆ ಫಿಲಾಸಫರ್ ಅವರು. ಹ್ಮ್. ಸೊ ಅಫ್ಕೋರ್ಸ್ ಇವರು ಫ್ಯಾನ್, ನಾನು ಡೈ ಹಾರ್ಡ್ ಫ್ಯಾನ್ ಆಫ್ ಉಪ್ಪಿ ಸರ್ ಆ್ಯಕ್ಚುಲಿ, ಆ್ಯಂಡ್ ಸೂರಿ ಸರ್ ವರ್ಕ್ಸ್ ತುಂಬ ಇಷ್ಟ ಆಗುತ್ತೆ. ಸೊ ದೆನ್ ಸುದೀಪ್ ಸರ್ ವಾಸ್ ದಟ್ ಇನ್ಸ್ಪಿರೇಷನ್. ಸೊ ಅವರ ಇನ್ಸ್ಪಿರೇಷನ್ ಇಂದ ಈ ರೀತಿ ಕ್ಯಾರೆಕ್ಟರ್ ನಿಮ್ಗೆ ಮಾಡಕ್ಕಾಯ್ತು. ಅಂದರೆ ಐ ಅಕ್ವೈರ್ ಲೈಕ್ ಅವ್ರು ಏನೇನು ಹೇಗೆ ಬದುಕ್ತಾರೆ ಒಂದು ಕ್ಯಾರೆಕ್ಟರ್ಗೆ ಹೋದಾಗ, ಯು ನೀಡ್ ಟು ಲಿವ್. ಸೊ ಆ ವಿಷಯ ಅಲ್ಲಿಂದ. ಬಟ್ ನೆಕ್ಸ್ಟ್ ಡೈರೆಕ್ಟ್ ಹೆಲ್ಪ್ ಮಾಡೋರು, ಹ್ಮ್. ಯೂಸ್ ಟು ಟೆಲ್ ಈ ಥರ ಸಿನಿಮಾಸ್ ನೋಡಿ, ಈ ಸಿನಿಮಾ ನೋಡಿ, ಆ ಸಿನಿಮಾಲಿ ಈ ಕ್ಯಾರೆಕ್ಟ್ರು. ಬಟ್ ನಾನು ಅದನ್ನು ತೊಗೊಂಬಂದು ಈ ಥರ ಏನಾರು ಮಾಡ್ಬೋದಾ, ಎವ್ರಿ ಒನ್, ನಾನಂತಲ್ಲ, ಮಂಜು ಆಗಿರ್ಬೋದು, ಅಥವಾ ಇನ್ನೊಬ್ರು ರೋಹಿತ್ ಅಂತ ಒಬ್ರು ಕ್ಯಾರೆಕ್ಟರ್ ಮಾಡಿದ್ದಾರೆ, ಇನ್ಕ್ಲೂಡಿಂಗ್ ಆರ್ ಹೀರೋಯಿನ್ ಆಲ್ಸೋ. ನಾವು ಸೆಟ್ಟಲ್ಲಿ ಕೇಳ್ಕೊತಾ ಇದ್ವಿ ಈ ಥರ ಏನಾರು ಮಾಡ್ಬೋದಾ, ಟು ಲುಕ್ ಔಟ್ ಆಫ್ ದ ಕಾಂಟೆಕ್ಸ್ಟ್ ಅಂತ. ಸೊ ಯೂಸ್ ಟು ಡೂ ಲೈಕ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.